ಮದ್ದೂರು ಪ್ರತಿಭಟನಾ ಸ್ಥಳಕ್ಕೆ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ಅಂತ ನಿಖಿಲ್ ಅವರು ಕೂಡ ಭಾಗಿಯಾಗಿದ್ದು ನಮ್ಮ ಜೊತೆ ಮಾತಾಡಕ್ಕೆ ಅವರು ಇದ್ದಾರೆ ಸರ್. ತಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಮೊದಲಾಗಿ ಏನು ಹೇಳ್ತೀರಿ ಸರ್? ನಿನ್ನೆ ದಿನ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಚರ್ಚೆ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆಂದೂ ಕೂಡ ಹಲವಾರು ಸರ್ಕಾರಗಳು ಬಂದು ಹೋಗಿದೆ, ರಾಜ್ಯದಲ್ಲಿ ಹಲವಾರು ನಾಯಕರುಗಳು ಆಡಳಿತ ಮಾಡಿದ್ದಾರೆ. ಆದರೆ ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಕಡೆ ಕೆರಗೋಡ್ನ ಇನ್ಸಿಡೆಂಟು, ಮತ್ತೊಂದು ಕಡೆ ನಾಗಮಂಗಲದಲ್ಲಿ ಇದೇ ರೀತಿ ಕಳೆದ ವರ್ಷ ಆದಂಥ ಗಣೇಶನ ವಿಚಾರವಾಗಿ ಒಂದು ಪ್ರಕರಣ, ಮತ್ತು ನಿನ್ನೆಯ ದಿನ ಈ ಒಂದು ವಿಚಾರ. ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನೆಲೆ ಕುಸಿದಿದೆ. ಅದಕ್ಕೆ ಮೂಲ ಕಾರಣ ಗೃಹ ಸಚಿವರು. ಪೊಲೀಸರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದಾರೆ. ಅವರ ನೈತಿಕ ಆತ್ಮಸ್ಥೈರ್ಯವನ್ನು ಕುಂದಿಸಿದ್ದಾರೆ ಇವತ್ತು ಈ ರಾಜ್ಯ ಸರ್ಕಾರ. ಪೊಲೀಸರಿಗೆ ಕಲ್ತೂರಾಟ ಮಾಡ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಕೂಡ ಇವತ್ತು ಆ್ಯಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಕಾರಣ ಏನು? ಯಾವುದೋ ಒಂದು ಧರ್ಮವನ್ನು ಓಲೈಸ್ಕೊಂಡು ತನ್ನ ವೋಟ್ ಬ್ಯಾಂಕನ್ನು ಮತ್ತಷ್ಟು ಬಿಗಿಪಡಿಸ್ಕೊಳ್ಳೋದಕ್ಕೋಸ್ಕರ ಹಿಂದೂ ಧಾರ್ಮಿಕ ದೇಗುಲದ ಮೇಲೂ ಯಾವ ರೀತಿ ನಡ್ಕೊಂಡಿದ್ದಾರೆ. ಚಾಮುಂಡಿ ತಾಯಿ ಬಗ್ಗೆ ಯಾವ ರೀತಿ ಏನೇನು ಇನ್ಸಿಡೆಂಟ್ಗಳಾಗಿದೆ, ಮೊನ್ನೆ ಮಂಜುನಾಥ ಸ್ವಾಮಿ ಬಗ್ಗೆ ಏನೇನಾಗಿದೆ, ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಆದರೆ ಇದರ ಸಂಪೂರ್ಣ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರದ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಇದು ಉತ್ತರ ಕೊಡಬೇಕು. ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರ ಮಂತ್ರಿಗಳು ಅವರು ಕೂಡ ಇದು ಉತ್ತರ ಕೊಡಬೇಕು ಅಂತ ಸರ್. ಮಂಡ್ಯದಲ್ಲಿ ಈ ರೀತಿ ಇನ್ಸಿಡೆಂಟ್ ನಡೀತಿದೆ. ಹೋಮ್ ಮಿನಿಸ್ಟರ್ ಈಗಾಗಲೇ ಕೆಲವರನ್ನ ಬಂಧಿಸಿದೀವಿ ಅಂತ ಹೇಳ್ತಿದ್ದಾರೆ. ಈಗ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡೋದು ಬೇಡ. ಅವ್ರು ಯಾರನ್ನು ನೀವು ಬಂಧಿಸಿದ್ದೀರಿ, ಇನ್ನೂ ಎಷ್ಟು ಕಿಡಿಗೇಡಿಗಳು ನಿನ್ನೆ ದಿನ ಈ ಇನ್ಸಿಡೆಂಟಲ್ಲಿ ಭಾಗಿಯಾಗಿದ್ದರು, ಅವ್ರಿಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಸೆಕ್ಷನ್ಸ್ನ ಅವ್ರ ಮೇಲೆ ಒದಗಿಸ್ತೀರಿ, ಯಾವ ರೀತಿ ಶಿಕ್ಷೆಗಳು ಮುಂದಿನ ದಿನಗಳಲ್ಲಿ ಇಂಥ ಸಮಾಜಘಾತಕ ಶಕ್ತಿಗಳ ವಿರುದ್ಧವಾಗಿ ಇವತ್ತು ಈ ರಾಜ್ಯ ಸರ್ಕಾರ ತಗೊಳ್ತಕ್ಕಂಥ ನಡೆ ನಾವೆಲ್ಲ ಕಾದು ನೋಡ್ತೀವಿ, ನೋಡೋಣ.